ರಕ್ಷಕನೇ ಭಕ್ಷನಾದ್ರೆ ಯಾರಿಗೆ ತಾನೇ ದೂರು ನೀಡಬೇಕು ಹೇಳಿ. ಒಂದು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕಾದ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಕೈ ಹಿಡಿದ ಹೆಂಡತಿ ಮತ್ತು ಮಾವನ ಮೇಲೆಯೇ ಒಂದು ಮಚ್ಚು ಬೀಸಿ ಕೊಲೆಗೆ ಯತ್ನಿಸಿರುವಂತಹ ಆಘಾತಕಾರಿ ಘಟನೆಯೊಂದು ರಾಜಧಾನಿ ಬೆಂಗಳೂರಿನಲ್ಲಿ ಜರುಗಿದೆ. ಹೆಸರು ಸಂಗೀತ. 5 ವರ್ಷಗಳ ಹಿಂದೆ ಒಂದು ಕೆಂಗೇರಿಯಲ್ಲಿ PSI ಆಗಿದ್ದ ಭೈರಪ್ಪ ಎಂಬಾತನ ಜೊತೆ ಅದ್ದೂರಿಯಾಗಿ ಮದುವೆಯಾಗಿದ್ದು 3 ವರ್ಷಗಳ ಕಾಲ ಇವರ ಸಂಸಾರ ಚೆನ್ನಾಗಿಯೇ ನಡೆದಿತ್ತು. ಮುದ್ದಾದ 3 ವರ್ಷದ ಹೆಣ್ಣು ಮಗು ಕೂಡ ಇದೆ. ಆದರೆ PSI ಭೈರಪ್ಪನ ಅಸಲಿ ಬುದ್ಧಿ ಬಯಲಾಗಿದ್ದು ಆತ ಲೋಕಾಯುಕ್ತ ಬಲೆಗೆ ಬಿದ್ದ ಮೇಲೆ ಉದ್ಯಮಿಯೊಂದರಿಂದ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದು ಒಂದು ಸಸ್ಪೆಂಡ್ ಆಗಿದ್ದ ಭೈರಪ್ಪ ಅಲ್ಲಿಂದ ಇಡೀ ಸಂಸಾರವನ್ನೇ ನರಕವನ್ನಾಗಿಸಿದನಂತೆ. ತನ್ನ ಮೇಲಿರುವಂತಹ ಭ್ರಷ್ಟಾಚಾರದ ಕೇಸನ್ನ ಕ್ಲೋಸ್ ಮಾಡಿಸಲು ತವರು ಮನೆಯಿಂದ ಬರೋಬ್ಬರಿ 50 ಲಕ್ಷ ರೂಪಾಯಿ ತರುವಂತೆ ಹೆಂಡತಿಗೆ ದಿನಾಲೂ ದೈಹಿಕ ಹಾಗೂ ಮಾನಸಿಕ ಟಾರ್ಚರ್ ನೀಡಲು ಆರಂಭಿಸಿದ್ದಾನೆ ಅಂತ ಹೆಂಡತಿ ಆರೋಪವನ್ನ ಮಾಡಿದ್ದಾಳೆ. ಭೈರಪ್ಪನ ಪುರಾಣ ಇಷ್ಟಕ್ಕೆ ನಿಲ್ಲಲಿಲ್ಲ ನೋಡ್ರಿ. ಮನೆಯಲ್ಲಿ ಹೆಂಡತಿ ಮಗುವಿದ್ರು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಪರಿಚಯವಾಗುವ ಯುವತಿಯರಿಗೆ ಮೆಸೇಜ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಸುತ್ತಾಡ್ತಾ ಇದ್ದಂತೆ. ಇದನ್ನ ಪ್ರಶ್ನಿಸಿದ ಪತ್ನಿಗೆ ಕುಡಿದು ಬಂದು ಮನಬಂದಂತೆ ತಿಳಿಸ್ತಿದ್ದಾನಂತೆ. ಅಷ್ಟೇ ಅಲ್ಲದೆ ತನ್ನ ದಾರಿಗೆ ಅಡ್ಡ ಬಂದ್ರೆ ಕೊಲೆ ಮಾಡುವುದಾಗಿ ರೌಡಿಗಳನ್ನ ಮನೆ ಮುಂದೆ ತಂದು ನಿಲ್ಲಿಸಿ ಬೆದರಿಕೆ ಹಾಕ್ತಾ ಇದ್ದ ಎನ್ನಲಾಗಿದೆ. ಇನ್ನು ಮನೆಯಲ್ಲಿ ಗಲಾಟೆ ಆದಾಗಲೆಲ್ಲ ಬಟ್ಟೆ ಚೀಲ ಹಿಡಿದು ಹೋಗ್ತಾ ಇದ್ದಂತಹ ಈ ಒಂದು PSI ಜುಲೈ 12ರಂದು ರಾತ್ರಿ ಇಡೀ ಮನೆ ರಣರಂಗವನ್ನಾಗಿಸಿದ್ದಾನೆ. ಬುದ್ಧಿ ಹೇಳಲು ಬಂದ ವಯಸ್ಸಾದ ಮಾವನ ಮೇಲೆ ಮಚ್ಚು ಹಿಡಿದು ಕೊಲೆ ಮಾಡಲು ಯತ್ನವನ್ನ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ತಮ್ಮ ಕುಟುಂಬಕ್ಕೆ ಒಂದು ವಿಲನ್ ಆಗಿರುವಂತಹ ಈ ಪೊಲೀಸಪ್ಪನ ಅದೇಗೆ ಸಮಾಜವನ್ನ ತಿದ್ದಬಹುದು ಅಂತ ಹೇಳಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋದನ್ನ ಮರೆಯಬೇಡಿ.